ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯ ವಿದ್ಯೆ ಬುದ್ಧಿಗಳಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆ 2:10 ಕೀರ್ತನೆ 2:10 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ 2:9 ನಾವು ತಿಳಿದುಕೊಂಡಿದ್ದೇವೆ. 2ನೇ ಅಧ್ಯಾಯ 10 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಅರಸುಗಳಿರ ವಿವೇಕಿಗಳಾಗಿರಿ. ಆದುದರಿಂದ ಅರಸುಗಳಿರ ವಿವೇಕಿಗಳಾಗಿರಿ. ಅರಸರುಗಳು ಅಂದರೆ ನಾವು ಹಿಂದೆ ತಿಳ್ಕೊಂಡಿದ್ದೇವೆ, ದೇವರ ವಿಷಯವನ್ನು ಸರಿಯಾಗಿ ಅವರಿಗೆ ತಿಳಿಸಿದಾಗ ಅಥವಾ ನಾವು ಬೇರೆಯವರು ದೇವರನ್ನು ಅರಿತುಕೊಂಡವರು ನ್ಯಾಯ ಪ್ರಕಾರ ಮಾತನಾಡಿದಾಗ ಅವರನ್ನು ಹೊಡೆಯೋದು, ಬಡಿಯೋದು, ಕೊಳ್ಳೋದು, ಹಿಂಸೆ ಕೊಡೋದು, ಅವರನ್ನು ಹೇಗಾದರೂ ಮಾಡಿ ನಾಶ ಆಗಬೇಕು ಅಂತೇಳಿ ಯೋಚನೆ ಮಾಡೋದು, ಅಂಥವರಿಗೆ ಬಹಳ ಶಿಕ್ಷೆ ಬಂದೇ ಬರುತ್ತದೆ ಎಂಬುದಾಗಿ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಯಾಕೆಂದರೆ ಇದೆಲ್ಲ ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮಾತುಗಳು. ಅದಕ್ಕೆ ದೇವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆದುದರಿಂದ ಅರಸುಗಳಿರ ವಿವೇಕಿಗಳಾಗಿರಿ ಅಂದರೆ ನೀವು ಜ್ಞಾನವಂತರಾಗಿರಿ. ಖಂಡಿತವಾಗಿಯೂ ನನ್ನ ಮಾತಿಗೆ ವಿರೋಧವಾಗಿ ನಡ್ಕೊಳ್ಬೇಡಿ, ಅಥವಾ ನಾನು ಆರಿಸಿಕೊಂಡ ಸೇವಕರುಗಳಿಗೆ ಅವರಿಗೆ ನೀವು ಖಂಡಿತವಾಗಿ ಅವರಿಗೆ ಹಿಂಸೆ ಕೊಡಬೇಡಿ, ಹಿಂಸೆ ಸಂಕಟ ದುಃಖಗಳನ್ನ ಕೊಡಬೇಡಿ, ಬಹಳ ಶಿಕ್ಷೆಯನ್ನು ಅನುಭವಿಸ್ತೀರಿ ಅಂತ. ಇದು ಕೂಡ ಅನೇಕ ಇವತ್ತು ನಾವು ನೋಡ್ತಾ ಇದ್ದೇವೆ ನೋಡಿ. ರಾಜ್ಯಕ್ಕೆ ರಾಜ್ಯ, ರಾಷ್ಟ್ರಕ್ಕೆ ರಾಷ್ಟ್ರಗಳು ಯುದ್ಧಕ್ಕೆ ಇಳಿಯುತ್ತವೆ. ಅಲ್ಲಿ ಅರಸರುಗಳನ್ನ ಅಧ್ಯಕ್ಷರುಗಳನ್ನ ಹೇಳ್ತಾರೆ, ಒಂದು ರಾಷ್ಟ್ರದವರು ಇನ್ನೊಂದು ರಾಷ್ಟ್ರದವರು ಕೊಲ್ತಾರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಎರಡು, ಎಲ್ಲ ಯಾರ್ಯಾರು ವಿರೋಧಿಗಳಿದ್ದಾರೋ, ಯಾರ್ಯಾರು ವಿರುದ್ಧವಾಗಿ ನಡೀತಾರೋ ಅಂಥವರನ್ನೇ ದೇವರು ಏನು ಮಾಡ್ತಾರೆ, ವಿರೋಧಿಗಳನ್ನೇ ಒಂದುಗೂಡಿಸಿ ಹೊಡೆದಾಡಿ ನೀವು ಸಾಯುವಾಗೆ ಮಾಡುವೇನು ಎಂಬುದಾಗಿ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅದುವೇ ನೋಡಿ, ಒಂದು ರಾಷ್ಟ್ರದಿಂದ ಒಂದು ರಾಷ್ಟ್ರಕ್ಕೆ ಯುದ್ಧ, ಅರಸರುಗಳು ಅವರು ಇವರುಗಳು ಸಾಯೋದು, ನಾನಾ ರೀತಿ ನಾಶವಾಗುವಂಥದ್ದು ಇದುವೇ ಕಾರಣ. ದೇವರವರಿಗೆ ಇವತ್ತು ಯಾವುದೇ ಗ್ರಂಥಗಳ ಮೂಲಕ ಆದರೂ ಅವರಿಗೆ ತಿಳಿಸಿದ್ದಾರೆ, ತಿಳಿಯಪಡಿಸ್ತಲೇ ಇದ್ದಾರೆ. ಆವಾಗ ಯಾರು ವಿರೋಧಿಗಳಾಗಿ ಹೋಗ್ತಾರೋ, ಆ ದೇವರಿಂದ ದೇವರಿಂದ ಆಯ್ಕೆಯಾದಂಥ ಮನುಷ್ಯರಿಗೆ ಯಾರು ವಿರೋಧಗಳಾಗ್ತಾರೋ ಖಂಡಿತವಾಗಿ ಅಲ್ಲಿ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಹೇಳಿದ್ದು ಎಚ್ಚರವಾಗಿರಿ ಅಂತ. ಆಗ ದೇವರು ಶಿಕ್ಷೆ ಕೊಡೋದಕ್ಕಿಂತ ಮೊದಲು ಏನು ಮಾಡ್ತಾರೆ, ದೇವರು ಆಯ್ಕೆಗೊಂಡಂಥವ್ರನ್ನ ಕಳುಹಿಸಿ ಅವರಿಗೆ ಎಲ್ಲ ವಿಷಯಗಳಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಇರ್ಬೋದು, ಅಕಸ್ಮಾತ್ ಒಂದೊಂದು ಯೂಟ್ಯೂಬ್ಗಳ ಮೂಲಕ ಒಬ್ಬೊಬ್ಬರ ಮುಖಾಂತರ ಇರ್ಬೋದು, ಮಾತನಾಡುತ್ತಾರೆ. ವಿರುದ್ಧವಾಗಿ ಹೋದಾಗ ಶಿಕ್ಷೆ ಅದು ಒಬ್ಬರಿಗೆ ಇರ್ಬೋದು, ಒಂದು ಮನೆ ಇರ್ಬೋದು, ಒಂದು ಗ್ರಾಮ ಇರ್ಬೋದು, ಒಂದು ತಾಲೂಕು ಇರ್ಬೋದು, ಒಂದು ಜಿಲ್ಲೆ ಇರ್ಬೋದು, ಒಂದು ರಾಜ್ಯ ಇರ್ಬೋದು, ಒಂದು ರಾಷ್ಟ್ರನೇ ಇರ್ಬೋದು. ಇದುವೇ ಶಿಕ್ಷೆಗಳು ಬರುವಂಥದ್ದು. ಅದಕ್ಕೆ ಹೇಳಿದ್ದು ಆದುದರಿಂದ ಅರಸುಗಳಿಗಿರ ವಿವೇಕಗಳಾಗಿರಿ. ಆಗ ನಾವು ಬಹಳ ಜ್ಞಾನವಂತರಾಗಿರಬೇಕು ಅಂತ ಇದರ ಅರ್ಥ. ದೇಶಾಧಿಪತಿಗಳಿರ ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ. ದೇಶಾಧಿಪತಿಗಳು, ದೇಶವನ್ನು ಆಳುವವರು, ಇದು ಅರಸರುಗಳಾಯಿತು. ಆಮೇಲೆ ದೇಶವನ್ನು ಆಳುವವರು ಅವರು ಕೂಡ ಏನು ಮಾಡಿರಿ, ಬುದ್ಧಿ ಮಾತುಗಳಿಗೆ ಕಿವಿಗೊಡಿರಿ. ಯಾವಾಗಲೂ ದೇವರ ಮಾತು ಕಿವಿಗೆ ಬಂತ ಅಸಡ್ಡೆ ಮಾಡಬೇಡಿ, ದೇವರನ್ನ ದೂಷಣೆ ಮಾಡಬೇಡಿ. ಅಂದರೆ ಯಾರು ಈ ಭೂಲೋಕದ ದೇವರು ಮನುಷ್ಯರು ಮಾಡಿದಂಥ ದೇವರುಗಳಲ್ಲ, ಅದು ದೇವರುಗಳೇ ಅಲ್ಲ. ಇದನ್ನು ಭಾಳ ಸಲ ನಾವು ತಿಂದುಕೊಂಡಿದ್ದೇವೆ. ವಿಗ್ರಹಗಳು, ಬಾಯಿ ಬರದ ಬೊಂಬೆಗಳು. ಆದರೆ ಸರ್ವ ಸೃಷ್ಟಿಕರ್ತನಾದಂಥ ದೇವರು, ಕಣ್ಣಿಗೆ ಕಾಣದಂಥ ಒಂದು ಶಕ್ತಿ, ಸರ್ವವನ್ನು ಸೃಷ್ಟಿಗೆ ನೋಡಿದಾಗ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಸರ್ವ ಸೃಷ್ಟಿ. ಹಾಗೆ ಆ ಮಾತುಗಳು ಕೇಳಿ ಬಂದಾಗ ಬುದ್ಧಿ ಮಾತುಗಳಿಗೆ ಕಿವಿ ಕೊಡಿ. ದೇವರೊಬ್ಬರ ಮೂಲಕ ಒಬ್ಬರು ಒಳ್ಳೆಯದನ್ನು ಹೇಳುವಾಗ ಕಿವಿ ಕೊಡಬೇಕು ಯಾರೇ ಆದರೂ, ಇಲ್ಲ ಇದ್ರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ. 11ನೇ ವಚನ, ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡಗುತ್ತಾ ಉಲ್ಲಾಸ ಪಡೆಯಿರಿ. ಯೆಹೋವನಂದರೆ ಪರಮಾತ್ಮನನ್ನು ಭಯಭಕ್ತಿಯಿಂದ ಆ ಮಾತನ್ನು ಕೇಳಿದಾಗ ದೇವರಲ್ಲಿ ಭಯ ಭಕ್ತಿ ಇಡಿರಿ, ಹೇಳಿದಂತೆ ಕೇಳಿರಿ, ಪ್ರೀತಿ ಇರಿ.
ಒಂದು ವೇಳೆ ತಿಳಿಯದೆ ಮಾಡಿದಂಥ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಿ ಮುಂದೆ ಪಾಪಗಳನ್ನು ಮಾಡದೆ ಜೀವಿಸಿರಿ ಅಂತ ಹೀಗೆ ಹೇಳಿದ್ದು. ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ. ಯಾವಾಗಲೂ ನಮ್ಮ ನಡೆ ನುಡಿ ಕ್ರಿಯೆಯಲ್ಲಿ ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳಲ್ಲಿ ಕೂಡ ದೇವರ ಕಾರ್ಯ ದೇವರ ಮಾತಿನಂತೆ ನಡೆಯಬೇಕು ಅಂತ ಇದರ ಅರ್ಥ. ನಡುಗುತ್ತಾ ಉಲ್ಲಾಸ ಪಡೀರಿ. ನಡುಗುತ್ತಾ ಅಂದರೆ ಹೆದರಬೇಕು, ಅಯ್ಯೋ ನಾನು ತಪ್ಪಿ ಹೋದರೆ ಹೀಗೆಲ್ಲ ಬರೆಯಲ್ಪಟ್ಟಿದೆಯಲ್ಲಪ್ಪ, ಇಂಥವ್ರು ಹೀಗೆ ತಿಳಿಸಿದ್ರು ನೋಡಿ, ಇಂಥ ಕಡೆಗೆ ಹೀಗಾಗಿದೆ, ಇಂಥವನಿಗೆ ಹೀಗಾಗಿದೆ, ಇಂಥ ಮನೆಗೆ ಹೀಗಾಗಿದೆ, ಇಂಥ ಊರಿಗೆ ಹೀಗಾಗಿದೆ, ಇಂಥ ರಾಜ್ಯಕ್ಕೆ ಹೀಗಾಗಿದೆ, ಇಂಥ ರಾಷ್ಟ್ರಕ್ಕೆ ಹೀಗಾಗಿದೆ. ಇದು ದೇವರ ಮಾತಿಗೆ ವಿರುದ್ಧವಾಗಿ ಆಗಿದ್ದರಿಂದ ನಾಳೆ ನಮಗೆ ಕೂಡ ಬರ್ಬೋದು. ಆದ್ದರಿಂದ ಖಂಡಿತವಾಗಿ ದೇವರ ಮಾತಿಗೆ ನಾವು ಅವಿಧೇಯರಾಗಬಾರ್ದು ಅಂತೇಳಿ ನಾವು ನಮ್ಮ ಜೀವಿತವನ್ನು ಸಾಧಿಪಡಿಸಿಕೊಳ್ಬೇಕು. ಈಗ ಇವತ್ತು ನೋಡಿ, ಅದಕ್ಕೆ ದೇವರು ಇನ್ನೊಂದು ಮಾತನ್ನು ಕೂಡ ದೇವರು ಆದುಕೊಂಡು ಒಂದು ಮನುಷ್ಯನ ಮುಖಾಂತರ ಹೇಳಿದ್ದಾರೆ. ನನ್ನ ಜ್ಞಾನವನ್ನು ನಾನು ಎಲ್ಲರಿಗೂ ಕೊಡುವುದಿಲ್ಲ, ಯಾರಿಗೆ ಕೊಡಬೇಕು ಅವರಿಗೇ ಕೊಡ್ತೇನೆ, ಅವರೇ ನನ್ನನ್ನು ತಿಳಿದುಕೊಳ್ತಾರೆ, ಹೊರತು ಎಲ್ಲರೂ ನನ್ನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ. ಹಾಗೆ ಇದರಲ್ಲಿ ದೇವರು ಕೂಡ ಮನುಷ್ಯನ ಅವತಾರ ರೀತಿ ಬಂದಾಗ ಒಂದು ಮಾತನ್ನು ಹೇಳಿದರು. ತಂದೆಯು ಎಳೆಯದ ಹೊರತು ನನ್ನ ಬಳಿಗೆ ಯಾರು ಬರುವುದಿಲ್ಲ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಅಂತ. ಇದೂ ಆಗಿದೆ ಸತ್ಯ ಸುವಾರ್ತೆ. ಸತ್ಯ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತು ತಿಳಿಸೋದು ದೇವರ ಒಂದು ಪ್ರೀತಿ. ಎಲ್ರಿಗೂ ತಿಳಿಸ್ತಾರೆ, ಆದರೆ ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಎಲ್ರಿಗೂ ಅಂತ ಜ್ಞಾನ ಇಲ್ಲ. ಆದರೆ ದೇವರು ಸತ್ಯವನ್ನು ಯಾರಿಗೆ ತಿಳಿಯಪಡಿಸ್ತಾರೆ ಅದು ದೇವರ ಪ್ರೀತಿ. ನಾಶವಾಗಬೇಡಿ ಅಂತೇಳಿ ಅದಕ್ಕೆ ಹೇಳಿದ್ದು ಉಲ್ಲಾಸ ಪಡೀರಿ ಅಂತ. ಈಗ ನೋಡಿ, ಸರಿಯಾದ ಜ್ಞಾನ ಇದ್ದವರಿಗೆ ಏನಾಗ್ತದೆ, ಹೌದು ಗ್ರಂಥದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಇದು ರಾಜ್ಯಕ್ಕೆ ರಾಜ್ಯ, ರಾಷ್ಟ್ರಗಳೇ ಯುದ್ಧ ಹಾಗೂ ರಕ್ತ ಹರಿದಾಲ್ಪಡುವುದು, ನಿಮ್ಮ ಹೆಣಗಳು ಹಾದಿ ಬೀದಿಲಿ ಬೀಳುವು, ರಾಶಿ ಬೀಳುವು, ಸಮಾಧಿ ಮಾಡಕ್ಕೆ ಜನ ಇರುವುದಿಲ್ಲ ಅಂತ ಇವತ್ತು ನಾನಾ ರೀತಿಯಲ್ಲಿ ಒಂದಲ್ಲ ಒಂದು ರೀತಿ ನಾವು ಕಾಣ್ತಾ ಇದ್ದೇವೆ. ನಿಮ್ಮ ದೊಡ್ಡ ದೊಡ್ಡ ಕೋಟೆ ಕೊತ್ತಲುಗಳ ಕೆಡಲ್ಪಡುವುದು, ಕಲ್ಲಿನ ಮೇಲೆ ಕಲ್ಲು ಉಳಿಯೋದು, ಪ್ರತಿಯೊಂದು ನಿಮ್ಮ ಬೆಳ್ಳಿ ಬಂಗಾರವು ನಿಮ್ಮ ನಾಶನದ ಸಮಯಕ್ಕೆ ನಿಮಗೆ ರಕ್ಷಣೆಗೆ ಬರುವುದಿಲ್ಲ. ನನ್ನ ಮಾತನ್ನು ಕೇಳಿ ನಡೆದರೆ ಮಾತ್ರ ನಿಮಗೆ ರಕ್ಷಣೆ. ಈ ಲೋಕದಲ್ಲಿ ಜೀವಿಸುವಾಗಲೂ ಮತ್ತು ನಾಡ್ದು ನ್ಯಾಯ ತೀರ್ಪಿನ ದಿವಸ ನಿಮ್ಮ ಆತ್ಮ ನರಕಕ್ಕೆ ಹೋಗದ ಹಾಗೆ ಇರಬೇಕಂತಾದರೆ ಅಂತೇಳಿ ಒಂದು ಉದಾಹರಣೆಗೆ, ಕಲ್ಲಿನ ಮೇಲೆ ಕಲ್ಲು ಉಳಿಯಲು ಬಿಡುವುದಿಲ್ಲ ಅಂತ. ಇವತ್ತು ನೋಡಿ, ದೇವರು ಕೊಟ್ಟಿದ್ದನ್ನ ಏನು ಮಾಡ್ತಾರೆ, ಅವರವರೇ ದೊಡ್ಡ ದೊಡ್ಡ ಬಿಲ್ಡಿಂಗು, ಎಷ್ಟು ಮಾಡಿ ಬಿಲ್ಡಿಂಗುಗಳು, ಎಂತೆಂತನೋ ಏನೇನೋ ಕಟ್ಟಡಗಳು ನೋಡಿ. ಯುದ್ಧಕ್ಕೆ ಯುದ್ಧ ನಡೆಯುವಾಗ ಬಾಂಬು ಅದು ಇದು ಹಾಕಿ ಸರ್ವ ನಾಶ, ಸುನಾಮಿಯಲ್ಲಿ ನಾಶ, ಚಂಡಮಾರುತದಲ್ಲಿ ನಾಶ, ಬೆಟ್ಟಗುಡ್ಡಗಳು ಜರಿದು ನಾಶ ನೋಡಿ ಹೋಯ್ತಾ. ಕಲ್ಲು ಮೇಲೆ ಕಲ್ಲು ಉಳಿಯಲು ಬಿಡೋದು, ಮಾಡಿ ಮೇಲೆ ಎಷ್ಟೋ ಮಾಡಿ ಎಂತೆಂಥ ಕಂಪನಿಗಳು, ಎಂತೆಂಥ ಆಫೀಸುಗಳು, ಸರ್ವನಾಶ ಆಗೋದು ತಪ್ಪಲ್ಲ. ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಂಥದ್ದನ್ನ ಇದುವೇ ಆಗಿದ್ದು ದೇವರ ಕೋಪವಾಗಿದೆ. ಅದಕ್ಕೆ ಹೇಳಿದ್ದು ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡಗುತ್ತಾ ಉಲ್ಲಾಸ ಪಡೀರಿ ಅಂತ. ಆತನ ಮಗನಿಗೆ ಮುದ್ದಿಡಿರಿ. ಆತನ ಮಗನಿಗೆ ಅಂದರೆ ಯಾರು? ಮನುಷ್ಯನ ಅವತಾರವೆತ್ತಿ ಬಂದಂಥ ಮನುಷ್ಯ. ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಬಂದರು, ಈ ಕಲಿಯುಗದಲ್ಲಿ ಯೇಸು ಎಂಬ ನಾಮದಲ್ಲಿ ಬಂದರು. ಹಾಗೆ ವಿಷ್ಣುವಿನ ನಮ್ಮ ಹಿಂದೂ ಸಂಸ್ಕೃತಿಗಳಲ್ಲಿ ವಿಷ್ಣುವಿನ 10 ಅವತಾರಗಳನ್ನು ನಾವು ಕಾಣಬಹುದು. ಇದನ್ನು ಒಬ್ಬೊಬ್ಬರು ಅಲ್ಲಗೆಳೀತಾರೆ. ಆಗ ದೇವರು 10 ಸಲ ಹುಟ್ಟುತ್ತಾರೆ, 10 ಸಲ ಬರ್ತಾರೆ ಅಂತೇಳಿ ಎಲ್ಲ ಗ್ರಂಥಗಳನ್ನು ನಾವು ಅದನ್ನು ಸುತ್ತಿ ಮಾಡಿ ಬರುವಾಗ ಬೈಬಲಲ್ಲಿ ಕೂಡ ಇದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಜ್ಞಾನ ದೇವರು ಯಾರಿಗೆ ಕೊಟ್ಟಿದ್ದಾರೆ ಅದನ್ನು ಮಾತ್ರ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಭಾರತ ದೇಶದ ಮಥುರೆಯಲ್ಲಿ ಜನಿಸಿದರು. ದ್ವಾಪರ ಯುಗದಲ್ಲಿ ಅದುವೇ ಇಲ್ಲಿ ಬಂದಿದ್ದು ಮಹಾಭಾರತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಲಿಯುಗದಲ್ಲಿ ಯೇಸು ಎಂಬ ನಾಮದಲ್ಲಿ ಈಗಿನ ಇಸ್ರೇಲ್ ರಾಷ್ಟ್ರದ ಬೆತ್ಲೆಹೇಮ್ ಎಂಬಲ್ಲಿ ಹುಟ್ಟಿದ್ರು. ಅದುವೇ ಯೇಸು ಎಂಬ ನಾಮ. ಹಾಗೆ ಬೈಬಲಿಗೂ ಈ ಮಹಾಭಾರತಗಳಿಗೂ ವೇದಗಳಿಗೂ ಪುರಾಣಗಳಿಗೂ ಒಂದೇ ರೀತಿ ಹೋಗುವಂಥದ್ದು ಅದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಆತನ ಮಗನಿಗೆ ಮುದ್ದಿಡಿರಿ ಅಂತಂದರೆ ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಹಿಂದೆ ಪ್ರವಾದಿಗಳ ಮೂಲಕ ತಿಳಿಸಿದರು. ಆದರೆ ಹಿಂದಿನವರು ಅದನ್ನು ಕಾಣದೆ, ಅದನ್ನು ಕೇಳಿ ಅದಂತೆ ನಡೆಯದೆ ಪುನಃ ಏನು ಮಾಡಿದ್ರು, ದೇವರು ಅದರ ಪಾಪಗಳಿಗಾಗಿ ರಕ್ತವನ್ನು ಸುರಿಸಲಿಕ್ಕೆ ಮನುಷ್ಯನ ಅವತಾರವೆತ್ತಿ ಬಂದು ಈಗಿನ ಇಸ್ರೇಲ್ ರಾಷ್ಟ್ರದಲ್ಲಿ ಬೆತ್ಲೆಹೇಮಲ್ಲಿ ಜನಿಸಿದ್ರು. ಅಲ್ಲಿಯೇ ಶಿಲುಬೆಯ ಮರಣ ಕಲ್ವಾರಿ ಬೆಟ್ಟದಲ್ಲಿ ಇಡೀ ಪ್ರಪಂಚಕ್ಕೆ ಮಧ್ಯಭಾಗವಾಗಿದೆ ಅದು ಅಂತೇಳಿ ನಾನು ಓದಿದ್ದೇನೆ ಇದನ್ನು. ಅಲ್ಲಿ ಅದಕ್ಕಾಗಿ ಜನಿಸಿದ್ದು. ದೇವರು ನಮಗೆ ಸ್ತೋತ್ರವಾಗಲಿ. ಇದುವೇ ಕೊನೆಯ ಅವತಾರ, ಇನ್ನು ಮೇಲೆ ಅವತಾರ ಇಲ್ಲ. ಇದು ಕಲಿಯುಗ. ಹಾಗೆ ಇವತ್ತು ದೇವರು ಮನುಷ್ಯನಾಗಿ ಬಂದಂಥ ದೇವರು ಏನು ಹೇಳಿದ್ರೋ
ಅದಕ್ಕೆ ಮೊದಲು ಏನು ಹೇಳಿದ್ರು ಒಟ್ಟಿನಲ್ಲಿ ಹೇಳಬೇಕಾದ್ರೆ ನಾವು ಖಂಡಿತವಾಗಿ ಇದು ಕುರಾನ್, ಬೈಬಲು, ವೇದಗಳು, ಇದನ್ನು ಖಂಡಿತವಾಗಿ ಪುರಾಣಗಳು, ಮಹಾಭಾರತ, ಭಗವದ್ಗೀತೆ ಅದೆಲ್ಲ ವೇದಗಳಿಂದ ಬಂತು. ಇದೆಲ್ಲ ಓದಿ ನಾವು ತಿಳ್ಕೊಂಡಾಗ ಆಗ ದೇವರ ಮಾತಿಗೆ ಕಿವಿಕೊಟ್ಟ ಮಾತ್ರ ಆಶೀರ್ವಾದ. ಅದಕ್ಕೆ ಹೇಳಿದ್ದು ಆತನ ಮಗನಿಗೆ ಮುದ್ದಿಡಿರಿ ಅಂತ ಹೇಳಿದ್ರು. ನಮಗೆ ಸ್ತೋತ್ರ. ದೇವರ ಮಾತಿಗೆ ಯಾರು ಅವಿಧೇಯರಾಗಿ ವಿರೋಧವಾಗಿ ನಡೀತಾರೋ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ಜಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಇಲ್ಲವಾದರೆ ಆತನ ಕೋಪ, ಯಾರಿಗೆ ಪ್ರೀತಿ ಇದೆಯೋ ಅವರಿಗೆ ಯಾರ ಮುಖಾಂತರ ತಿಳಿಸ್ಬೇಕೋ ಅವರ ಮುಖಾಂತರ ತಿಳಿಸ್ತಾರೆ ಸತ್ಯ ಸುವಾರ್ತೆ. ಆದರೆ ಅನೇಕರು ಇವತ್ತು ಹಣ ಸಂಪಾದನೆ, ಅವರ ಜೀವನಕ್ಕಾಗಿ ಸುಳ್ಳು ಸುಳ್ಳು ಹೇಳಿ ಜನಗಳನ್ನು ವಂಚನೆ ಮಾಡಿ ಮುಖಗೊಂತರ ಮಾತನಾಡಿ ಹಣ ಸಂಪಾದನೆ, ಅದು ಅಲ್ಲವೇ ಅಲ್ಲ. ಗ್ರಂಥಗಳನ್ನು ಓದಿ ತಿಳ್ಕೊಂಡು ಅವ್ರು ಹೇಳೋದು ಸರಿಯೋ, ಅಲ್ಲಿ ಬರ್ದಿರೋದು ಸರಿಯೋ, ಸತ್ಯವಾಗಿ ಬೋಧಿಸ್ತಾರ, ಖಡಾಖಂಡಿತವಾಗಿ ಬೋಧಿಸ್ತಾರ, ಎಚ್ಚರಿಸ್ತಾರ ಅಂತ ತಿಳ್ಕೊಂಡಾಗ ಮಾತ್ರ ಅಲ್ಲಿ ಸಾಧ್ಯವಾಗ್ತದೆ. ಆಗಂತ ಮಾತಿಗೆ ಯಾರು ಅದು ಅಂಥ ಮಾತು ಯಾರಿಗೆ ತಿಳಿಸ್ತಾರೋ ಸತ್ಯವನ್ನು, ಅದು ದೇವರಿಗೆ ಪ್ರೀತಿ. ಆಗ ದೇವರ ಮಾತಿಗೆ ಮುದ್ದಿಡದೆ ಹೋದರೆ, ಕೇಳದೆ ಹೋದರೆ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ಖಂಡಿತವಾಗಿ ನಾನಾ ಥರದ ಶಿಕ್ಷೆ 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 ಶಿಕ್ಷೆ. ಸರಿಯಾದ ದೇವರ ಮಾತನ್ನು, ಸತ್ಯ ಮಾತನ್ನು ತಿಳಿಸಿದಾಗ ಯಾರು ಕೇಳದೆ ವಿರುದ್ಧವಾಗಿ ನಡೆದರೆ, ಯಾವ ಅರಸಗಳಿರ್ಬೋದು, ದೇಶಾಧಿಪತಿಗಳಿರ್ಬೋದು, ಅವ್ರು ಎಂಥ ಮನುಷ್ಯನೇ ಇರ್ಬೋದು, ಖಂಡಿತವಾಗಿ ದೇವರ ಕೋಪವು ಅಂಥವರ ಮೇಲೆಯೂ, ಅಂಥವರ ಮನೆಯ ಮೇಲೆಯೂ, ಗ್ರಾಮದ ಮೇಲೆಯೂ, ತಾಲೂಕುಗಳ ಮೇಲೆಯೂ, ಜಿಲ್ಲೆಯ ಮೇಲೆಯೂ, ರಾಜ್ಯಗಳ ಮೇಲೆಯೂ, ರಾಷ್ಟ್ರಗಳು ಯುದ್ಧಗಳು ಹೊಡೆದಾಡುವಂಥದ್ದು ನೋಡಿ. ಇದೀಗ ಪ್ರಜ್ವಲಿಸಿದ ದಾರಿಯಲ್ಲಿ ನಾಶವಾದಿರಿ. ಎಲ್ಲಿ ದಾರಿ? ಖಂಡಿತವಾಗಿ ನಾವು ಈಗ ಪರಲೋಕಕ್ಕೆ ಹೋಗುವ ದಾರಿಯಲ್ಲಿ ಪ್ರತಿಯೊಬ್ಬನು ಇರುವುದು ನಮ್ಮದು ಇಲ್ಲಿ ಶಾಶ್ವತವಾದ ಗ್ರಹ ಅಲ್ಲ. ಆಗ ಖಂಡಿತವಾಗಿ ಏನಕ್ಕೆ ನೀವು ದಾರಿಯಲ್ಲಿ ನಾಶವಾದಿರಿ ಅಂದರೆ ಪರಲೋಕ ಮುಟ್ಟುವುದಿಲ್ಲ. ಅದರ ಮಧ್ಯದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿ ನರಕಕ್ಕೆ ನೀವು ಗುರಿಯಾಗ್ತೀರಿ ಅಂತ ಇದರ ಅರ್ಥವಾಗಿದೆ. ಅದೇ ನಮಗೆ ಸ್ತೋತ್ರ. ಇದಕ್ಕೊಂದು ಉದಾಹರಣೆ ತಿಳಿದುಕೊಳ್ಳೋಣ. ಐಗುಪ್ತ ದೇಶದಿಂದ 20 ವರ್ಷದ ಮೇಲ್ಪಟ್ಟ ಬರೀ ಗಂಡು ಸಂತಾನವನ್ನು 6 ಲಕ್ಷ ಜನರನ್ನ ಮೋಶೆ ಮುಖಾಂತರ ದೇವರು ಬಿಡುಗಡೆ ಮಾಡಿಕೊಂಡು ಬಂದರು. ಅಲ್ಲಿ ಐಗುಪ್ತ ದೇಶದವರಿಗೆ ಮೋಶೆ ಮುಖಾಂತರ ಮಾತುಗಳನ್ನ ತಿಳಿಸಿದಾಗ, ಅಂದರೆ ಇಸ್ರೇಲರಿಗೆ ತೊಂದರೆ ಕೊಟ್ಟಾಗ, ಅವರ ಮಾತನ್ನು ಕೇಳದೆ ಇದ್ದಾಗ ಕಡೆಗೆ ಅವರಿಗೆ ಯಾವ ರೀತಿಯಲ್ಲಿ ಅದು ಐಗುಪ್ತ ದೇಶದವರಿಗೆ ಒಂದು ಶಿಕ್ಷೆಯನ್ನು ಕೊಟ್ಟು ನಾನಾ ರೀತಿಯಲ್ಲಿಂತ ಖಂಡಿತವಾಗಿ ಸರಿಯಾದ ಬೈಬಲ್ ಓದಿದವರಿಗೆ, ಜ್ಞಾನ ಇದ್ದವರಿಗೆ ಅರ್ಥವಾಗ್ತದೆ. ಆಯ್ತು, ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದರು. ದಾರಿಯಲ್ಲಿ ಕೂಡ ಮೋಶೆ ಮುಖಾಂತರ, ಆರೋನನ ಮುಖಾಂತರ ಬಹಳ ಬುದ್ಧಿವಾದಗಳನ್ನ ಹೇಳಿದರು. ಆಗ ಇಸ್ರೇಲವರು ಅಷ್ಟೆಲ್ಲ ದೇವರ ಅದ್ಭುತ ಕಾರ್ಯಗಳನ್ನ ನೋಡಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು. ಮೋಶೆಗೆ ವಿರುದ್ಧವಾಗಿ, ಆರೋನನಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. 6 ಲಕ್ಷದಲ್ಲಿ ಬರೀ 2 ಮಾತ್ರ ಕಾನಾನ್ ದೇಶದ ಶಾಂತಿ ಸಮಾಧಾನದ ಊರಿಗೆ, ರಾಜ್ಯಕ್ಕೆ, ಕಾನಾನ್ ದೇಶಕ್ಕೆ ಸೇರಿದರು, ಅಂದರೆ ಇಸ್ರೇಲರಿಗೆ ಸೇರಿದರು. ಬಾಕಿ 5,99,998 ಜನ ನಾನಾ ರೀತಿ ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳಲ್ಲಿ ಹಾವು ಕಚ್ಚಿಸಿಕೊಂಡು ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ಸತ್ತು ಹೋದರು. ಅವರು ಕಾನಾನ್ ದೇಶ ತಲುಪಲೇ ಇಲ್ಲ. ಕಾನಾನ್ ದೇಶ ತಲುಪಿದ್ದು ಯಾರು? ಬರೀ 2 ಮಾತ್ರ, ಯೆಹೋಶುವ ಮತ್ತು ಕಾಲೇಬ. ನಮಗೆ ಸ್ತೋತ್ರ. ಅದಕ್ಕೆ ಹೇಳಿದ್ದು ನೀವು ದಾರಿಯಲ್ಲೇ ನಾಶವಾದಿರಿ ಅಂತ. ಹಾಗೆ ಇವತ್ತು ನಮ್ಮನ್ನು ಕೂಡ ಅನೇಕ ರೀತಿ, ನಾನಾ ರೀತಿ ಕೇಡು, ಗಂಡಾಂತರ, ಮರಣ, ಪಾಶದಿಂದ, ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡ್ತಾ ಬಂದು, ಉದಾಹರಣೆಗೆ ನನಗೆ ಬೇರೆ 3 ಜನರ ಮೂಲಕವೂ ಒಂದೇ ದಿವಸ ತಿಳಿಸಿದ್ರು. ಹಾಗೆ ದೇವರನ್ನು ರಕ್ಷಿಸಿದ್ರು. ಇವತ್ತು ನನ್ನ ಮೂಲಕ ನೀವು ಯಾರು ಈ ಜೀವದ ಬೆಳಕು ಯೂಟ್ಯೂಬಲ್ಲಿ ಮಾತುಗಳನ್ನು ಕೇಳಿ ಒಂದು ವೇಳೆ ತಪ್ಪಿ ಹೋಗಿದ್ದರೆ ಜೀವಮಾನವನ್ನು ಬದಲು ಮಾಡಿಕೊಂಡು ಜೀವಿಸ್ತೀರೋ ಖಂಡಿತವಾಗಿ ಆಶೀರ್ವಾದ. ಇಲ್ಲ, ಅವನೇನು ಹೇಳ್ತಾನಪ್ಪ, ಇವನೇನು ಹೇಳ್ತಾನೋ, ಹಾಗೆ ಹೇಳ್ತಾನೋ, ಹೀಗೆ ಹೇಳ್ತಾನೋ, ನಮಗೆ ಆ ಪಾಸ್ಟರ್ ಹಾಗೆ ಹೇಳಿಲ್ಲ, ಈ ಫಾದರ್ ಹೀಗೆ ಹೇಳಿಲ್ಲ, ಆ ಗುರುಜಿ ಹೀಗೆ ಹೇಳಿಲ್ಲ, ಈ ಸ್ವಾಮೀಜಿ ಹೀಗೆ ಹೇಳಿಲ್ಲ, ಈ ಮಠದೀಶ್ವರ ಹೀಗೆ ಹೇಳಿಲ್ಲ ಅಂತಾದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಯಾಕೆಂದರೆ ನನ್ನ ಬಾಯಲ್ಲಿ ದೇವರು ನುಡಿಸ್ತಾ ಇರೋದು ಸತ್ಯವನ್ನೇ. ಸುಳ್ಳು ಹೇಳಿ ನಾನಾ ಥರದಲ್ಲಿ ಜನಗಳಿಗೆ ಮೋಸನೆ ಮಾಡಿದರೆ ನಾನು ಕೂಡ ಶಾಪಗ್ರಸ್ತನಾಗ್ತೇನೆ. ಇದು ಕೂಡ ಬೈಬಲಲ್ಲಿ, ಫಸ್ಟ್ ಬೈಬಲಲ್ಲಿ, ಕುರಾನಲ್ಲಿ, ಮಹಾಭಾರತ, ಭಗವದ್ಗೀತೆಯಲ್ಲಿ ಎಲ್ಲದರಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಇವತ್ತು ಪರಲೋಕಕ್ಕೆ, ಅಂದರೆ ಆ ದೇವರ ಬಳಿಗೆ ಹೋಗುವುದಕ್ಕೆ ನಾವು ದಾರಿಯಲ್ಲಿದ್ದೇವೆ. ದೇವರ ದರ್ಶನವಾದ ಮೇಲೆ ನಮ್ಮ ಹಿಂದಿನ ತಪ್ಪುಗಳನ್ನ ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಮಾರ್ಗದಲ್ಲಿ ನಡೆದು ಪರಿಶುದ್ಧರಾಗಿ ಸತ್ತರೆ ಮಾತ್ರ
ಮಾತ್ರ ನಾವು ದೇವರ ಬಳಿಗೆ ಸೇರ್ಬೋದು, ಇಲ್ಲದ್ರೆ ನರಕಕ್ಕೆ ಪಾತಾಳಕ್ಕೆ ಹೋಗಿ ಅಗ್ನಿಯಲ್ಲಿ ಬೇಯಬೇಕಾಗ್ತದೆ ಅಂತ ಇದರ ಅರ್ಥ. ಇದು ಬೇರೆ ಕಡೆ ಕೂಡ ಬರೆಯಲ್ಪಟ್ಟಿದೆ. ಆತನ ಮೊರೆ ಹೊಕ್ಕವರೆಲ್ಲರೂ ಧನ್ಯರು. ನೋಡಿ, ಮಾತನ್ನ ಕೇಳಿದಾಗ ತಪ್ಪುಗಳನ್ನ ತಿದ್ದುಕೊಂಡು, ದೇವರೇ ಇನ್ನು ಮುಂದೆ ನಾನು ತಪ್ಪು ಮಾಡುವುದಿಲ್ಲಪ್ಪ, ನಿನ್ನ ಮಾರ್ಗದಂತೆ ನಾನು ನಡೀತೇನೆ, ನೀನು ನನಗೆ ತಿಳಿಯಪಡಿಸಿದ್ದೀಯಾ ಅಂತೇಳಿ ಸತ್ಯ ಸುವಾರ್ತೆಯನ್ನು ಕೇಳಿ ದೇವರ ಮಾತಿಗೆ ವಿಧೇಯರಾಗಿ ಯಾರು ಜೀವಿಸ್ತಾರೋ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಸಾಯುವವರೆಗೆ ಖಂಡಿತವಾಗಿ ಜ್ಞಾನ ಇರುವಷ್ಟು ದಿವಸ ನಾವು ಆ ರೀತಿ ದೇವರನ್ನು ಮೊರೆ ಹೊಕ್ಕಿರುವವರು ಧನ್ಯರು, ಅಂಥವರೇ ಭಾಗ್ಯವಂತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನೋಡುವಾಗ ಕೀರ್ತನೆಗಳಲ್ಲಿ 91ನೇ ಕೀರ್ತನೆ ರಕ್ಷಣಾ ವಾಕ್ಯವಾಗಿದೆ, ಅದು ರಕ್ಷಣಾ ಕೀರ್ತನೆಯಾಗಿದೆ. ಹಾಗೆ ಅದರಲ್ಲಿ ಸಂಪೂರ್ಣ ರಕ್ಷಣೆಯನ್ನು ಅಲ್ಲಿ ನಾವು ಕಾಣಬಹುದು. ಆತನ ಮೊರೆ ಹೊಕ್ಕವರೆಲ್ಲರೂ, ಮೊರೆ ಹೊಕ್ಕುವುದಂದ್ರೆ ಸುಮ್ಮನೆ ಸ್ವಾಮಿ ಸ್ವಾಮಿ ಯೇಸು ಪರಮಾತ್ಮ ಭಗವಂತ ಸರ್ವೇಶ್ವರ ಪರಮೇಶ್ವರ ಜಗದೀಶ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮ ಶಿವ ಅಲ್ಲಾಹ್ ಅಕ್ಬರ್ ಅಂತ ಹೇಳ್ಕೊಂಡು ನಾನಾ ರೀತಿ ಅನ್ಯಾಯಗಳನ್ನ ಮಾಡಿದ್ರೆ ದೇವರು ಸಹಿಸೋದಿಲ್ಲ, ಬದಲಾಗಿ ಬಹಳ ಶಿಕ್ಷೆ. ಸಂಪೂರ್ಣವಾಗಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೆ ದೇವರು ನೀನೆಪ್ಪ ಅಂತೇಳಿ ನಾವು ಜೀವಿಸಿದಾಗ ಮಾತ್ರ ಯೋಬನ ಜೀವಿತವನ್ನು ಹಿಂದೆ ನಾವು ತಿಳ್ಕೊಂಡಿದ್ದೇವೆ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗ. ಇಲ್ಲಿಗೆ 2ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 3ನೇ ಕೀರ್ತನೆ 1ರಿಂದ ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 3ನೇ ಕೀರ್ತನೆ 1ರಿಂದ ಓದಿಕೊಳ್ಳೋಣ. ಯೆಹೋ ಶತ್ರುಬಾಧಿತನಾದ ದೇವಭಕ್ತನ ಉದಯ ಗೀತೆ, ದಾವೀದನ ಕೀರ್ತನೆ. ಅವನು ತನ್ನ ಮಗನಾದ ಅಬ್ಷಲೋಮನಿಂದ ಓಡಿ ಹೋದಾಗ ರಚಿಸಿದ್ದು. ನೋಡಿ, ದಾವೀದರಸನಿಗೊಬ್ಬ ಮಗ ಇದ್ದ. ಆ ಮಗನು ಏನು ಮಾಡಿದ, ಬೇರೆ ಯವನಸ್ಥರ ಅವನ ಸ್ನೇಹಿತರ ಮಾತನ್ನ ಕೇಳಿಕೊಂಡು ಅಪ್ಪನನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟ. ಆಗ ಏನು ಮಾಡ್ದ, ಹಾಗೆ ಓಡಿ ಹೋದಾಗ ದಾವೀದನು ದೇವರಲ್ಲಿ ಪ್ರಾರ್ಥಿಸಿದ್ದು. ಉದಯ ಗೀತೆ ಅಂದರೆ ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಿದ ಉದಯ ಯಾರೋ ದಾವೀದ. ಬದಲಾಗಿ ಮಗನಿಗೆ ಹೊಡಿಲಿಕ್ಕೆ ಬಡಿಲಿಕ್ಕೆ ಮಾಡಕ್ಕೆ ಹೋಗಲಿಲ್ಲ. ಮಗನೇ ಏನು ಮಾಡ್ದ, ದಾವೀದನ ಮಗನೇ ಅವನ ಸ್ನೇಹಿತರ ಮಾತನ್ನ ಕೇಳಿಕೊಂಡು ಅಪ್ಪನನ್ನು ನೀನು ಕೊಂದ್ರೆ ನೀನು ಅರಸನಾಗ್ತೀಯಪ್ಪ ಅಂತ ಚಾಡಿ ಹೇಳಿದಾಗ, ಹೌದಪ್ಪ ಅಂತೇಳಿ ನೋಡಿ, ಅವನು ಎಂಥ ಮಗ ಆಗಿರ್ಬೋದು. ಅಪ್ಪನನ್ನು ಕೊಲೆ ಮಾಡಲಿಕ್ಕೆ ಹೇಳಿದಾಗ, ಮಾತು ಕೇಳಿದಾಗ ಅಪ್ಪನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಅಪ್ಪ ತನ್ನ ಹೆಂಡತಿಯನ್ನು ಕರ್ಕೊಂಡು ಏನು ಮಾಡಿದ್ರು, ಬೆಟ್ಟಕ್ಕೆ ಓಡಿ ಹೋಗುವ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸಿದ ದೇವರಲ್ಲಿ. ಬದಲಾಗಿ ಮಗನಿಗೆ ವಿರುದ್ಧವಾಗಿ ನಿಲ್ಲಲಿಲ್ಲ. ಅವನು ದೊಡ್ಡ ಅರಸ, ಜೋರಾಗಿ ಎಲ್ಲರನ್ನು ಸೈನಿಕರನ್ನು ಕಟ್ಟಿಕೊಂಡು ಮಗನನ್ನು ಕೊಲೆ ಮಾಡಿಸ್ಬೋದಿತ್ತು, ಗಲ್ಲಿಗೆ ಏರಿಸ್ಬೋದಿತ್ತು. ಆದರೂ ಅದನ್ನು ಮಾಡಲಿಲ್ಲ. ದೇವರ ನಮಗೆ ಸ್ತೋತ್ರ. ಹಾಗೆ ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ, ನಮ್ಮ ಕುಟುಂಬದಲ್ಲಿ ಯಾರಿಂದಾದರೂ ಹೀಗೆ ಗಂಡನಿಂದ ಇರ್ಬೋದು, ಹೆಂಡತಿಂದ ಇರ್ಬೋದು, ಮಕ್ಕಳಿಂದ ಇರ್ಬೋದು, ಅತ್ತೆ ಮಾವನಿಂದ ಇರ್ಬೋದು, ಯಾರಿಂದಲೋ ಈ ರೀತಿ ನಾವು ದೇವರಲ್ಲಿ ಜೀವಿಸುವಾಗ ಬಂದರೆ ಖಂಡಿತವಾಗಿ ನಾವು ಏನು ಮಾಡಬೇಕು, ಅಲ್ಲಿ ದೇವರಲ್ಲಿ ಅದಕ್ಕಾಗಿ ಪ್ರಾರ್ಥಿಸಬೇಕು. ಇದರಲ್ಲಿ ಬಹಳಷ್ಟು ವಿಷಯ ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಯಿತು. ಹಾಗೆ ನಾನು ಇವತ್ತು ನನ್ನ ಹೆಂಡತಿ ಮಕ್ಕಳಿಗಾಗಿ ಅಂತಲ್ಲ, ಹೆಂಡತಿ ಒಟ್ಟಿನಲ್ಲಿ ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ, ಹೆಂಡತಿ ಮಕ್ಕಳಿಗಾಗಿ ಕೂಡ ನಾನು ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಉದಯ ಗೀತೆ ಅಂದರೆ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಗನಿಗೆ ಹೆದರಿ ಕಾಡಿಗೆ ಓಡಿ ಹೋಗುವಂತಹ ಸಂದರ್ಭದಲ್ಲಿ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಇರಬೇಕು, ವಿರೋಧವಾಗಿ ನಾವು ಇರಲೇಬಾರದು. ದೇವರ ನಾಮಕ್ಕೆ ಸ್ತೋತ್ರ. 3:1 ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ನೋಡಿ, ದಾವೀದರಸ ಏನು ಹೇಳ್ದ, ದೇವರೇ ನನಗೆ ವಿರೋಧಿಗಳು ಬಹಳ ಜನಗಳಾಗಿದ್ದಾರೆ, ವೈರಿಗಳಾಗಿ ಬಹಳ ಜನ ವೈರಿಗಳಾದರು. ಯಾಕೆ ವೈರಿಗಳಾದರು? ಇದ್ದ ವಿಷಯವನ್ನ ಇದ್ದಾಗೆ ದೇವರ ವಿಷಯವನ್ನ ದಾವೀದರಸರು ನುಡಿದಾಗ, ಅದನ್ನು ಹೇಳ್ತಾ ಬಂದಾಗ ಅಲ್ಲಿ ಲೋಕದಲ್ಲಿ ಜೀವಿಸೋರು, ಪ್ರಾಪಂಚಿಕ ವಿಷಯವರು, ದುಷ್ಟರು ವಿರೋಧಿಗಳಾಗಿದ್ರು. ಅದಕ್ಕೆ ಮಗನ ಮೂಲಕ ಕೊಲೆ ಮಾಡಕ್ಕೆ ನೋಡಿದ್ರು. ಮಗನು ಕೂಡ ಏನು ಮಾಡ್ದ, ಅವರ ಸಂಘ ಸೇರಿಕೊಂಡ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ದೇವರು ಆರಿಸಿಕೊಂಡವರಿಗೆ ಇಂಥ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ಆಗ ನಾವು ಕೂಡ ದೇವರಲ್ಲಿ ಇಂತಿಂಥವರು ವಿರೋಧಿಗಳಿದ್ದಾರೆ, ಬಹಳ ಮಂದಿ ಇದ್ದಾರಪ್ಪ ಅಂತ ನಾವು ಪ್ರಾರ್ಥಿಸಬೇಕಾಗಿದೆ. ನನಗೆ ಕೂಡ ನನ್ನನ್ನು ಏನೇನೋ ಮಾಡಬೇಕು ಅಂತ ಇದನ್ನು ಬಹಳ ಸಲ ಹೇಳಿದ್ದೇನೆ, ನೀವು ಕೇಳಿದ್ದೀರಿ. ಆದರೆ ದೇವರು ನನ್ನನ್ನು ಇವತ್ತುವರೆಗೆ ರಕ್ಷಣೆ ಮಾಡಿದ್ದಾರೆ, ಇನ್ನು ಮುಂದೆಯೂ ರಕ್ಷಣೆ ಮಾಡುವವರೇ ಆಗಿದ್ದಾರೆ. ಕಣ್ಣಲ್ಲೇ
ಕಂಡಿದ್ದೇನೆ, ಅಥವಾ ಇಂಥವರಿಗೆ ಹೀಗೆ ಆಯಿತು ಅಂತೇಳಿ ಕಿವಿಯಾರೆ ಕೇಳುವಂಥದ್ದನ್ನು ಕೂಡ ಮಾಡಿದ್ದಾರೆ. ಇದು ಕೀರ್ತನೆ 112ರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 3ನೇ ಕೀರ್ತನೆ 2ನೇ ವಚನ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವೂ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರಗಳು. ವಿರೋಧಿಗಳು ಏನು ಮಾಡ್ತಾರೆ, ಅಯ್ಯೋ ಅವನು ದೇವರೇ ದೇವರೇ ಅಂತ ಹೇಳ್ತಾರೆ, ಅವನಿಗೆ ದೇವರಿಂದ ಏನು ಸಹಾಯಕ ಆಗುವುದಿಲ್ಲ, ಖಂಡಿತವಾಗಿ ಅವನಿಗೆ ದೇವರ ಸಹಾಯ ಇದ್ದರೆ, ದೇವರವನ ಪರವಾಗಿದ್ದರೆ ಅವನಿಗೆ ಯಾಕೆ ಈ ಕಷ್ಟ ಸಂಕಟ ದುಃಖಗಳು, ಅವನು ಯಾಕೆ ಓಡಿ ಹೋಗಬೇಕಿತ್ತು, ಧೈರ್ಯವಾಗಿ ನಿಲ್ಲಬಹುದಿತ್ತಲ್ಲ. ಇದು ಯಾರ ಕಾರ್ಯವಾಗಿದೆ? ದುಷ್ಟರ ಕಾರ್ಯ, ಸೈತಾನನ ಕಾರ್ಯವಾಗಿದೆ. ಆದರೆ ಇತರರು ಏನೇ ಹೇಳಿದ್ರು ಏನೇ ಮಾಡಿದ್ರು ನಾವು ದೇವರ ವಾಕ್ಯದಂಥ ಶಾಂತಿ ಸಮಾಧಾನದಿಂದ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಹೋಗಬೇಕಾಗಿದೆ. ಇದುವೇ ದೇವರ ಪ್ರೀತಿ. ಉದಾಹರಣೆಗೆ ದೇವರೇ ಮನುಷ್ಯನ ಅವತಾರವಿತ್ತು ಭೂಲೋಕಕ್ಕೆ ಬಂದಾಗ ಒಂದೊಂದು ಯುಗದಲ್ಲಿ ಕೂಡ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದರು. ದೇವರ ಶಿಷ್ಯರು ಕೂಡ ಬಹಳ ಅನುಭವಿಸಿದರು. ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಕಾರಣ ಇದು ನಿಮಗೆ ಈ ರೀತಿ ಬರ್ತದೆ, ನೀವು ಈ ರೀತಿ ಶಾಂತಿ ಸಮಾಧಾನದಿಂದ ಸಹಿಸಿಕೊಳ್ಳಬೇಕು. ಪರಲೋಕಕ್ಕೆಂದರೆ ಕೈಲಾಸ ವೈಕುಂಠಕ್ಕೆ ನನ್ನ ಬಳಿಗೆ ಬರಬೇಕಾದಂಥ ಒಂದು ಉದಾಹರಣೆಯನ್ನು ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾವು ಆ ಉದಾಹರಣೆಯಲ್ಲಿ ಹೋಗಬೇಕು. ಎದುರೆದುರು ನಾವು ಹೋಗಬಾರದು. ಎದುರೆದುರು ನಿಂತರೆ ಇವತ್ತು ರಾಷ್ಟ್ರಗಳು ಯುದ್ಧಕ್ಕೆ ಇಳಿದಾಗ ಏನಾಗ್ತದೆ, ರಾಜ್ಯಗಳು ಒಂದು ಮನೆಯಲ್ಲೇ ಇವತ್ತು ಅಣ್ಣ ತಮ್ಮಂದಿರು ಕುಟುಂಬ ಸಂಸಾರ ಇರ್ಬೋದು, ಊರಲ್ಲೇ ಗಲಾಟೆ ಆದರೆ ಬಡದಾಟ ಕೊಲೆ ಕೈಕಾಲು ಮುರ್ಕೊಳ್ಳುವುದು ನೋಡಿದ್ದನ್ನು ಕಾಣ್ತಾ ಇದ್ದೇವೆ. ಆಗ ಏನು ಮಾಡಬೇಕು? ನಾವು ಶಾಂತಿಯಿಂದ ಹೋಗ್ತಾ ಬೇಕು. ಅಂಥವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ಯಾರು ಏನೇ ಹೇಳಲಿ ಮಾಡಲಿ, ನಾವು ದೇವರು ಮೆಚ್ಚುವಂತೆ ದೇವರ ವಾಕ್ಯವನ್ನು ನಮ್ಮ ಹೃದಯಕ್ಕೆ ಜ್ಞಾನಕ್ಕೆ ಅಳವಡಿಸಿಕೊಂಡು ನಮ್ಮ ನಡೆ ನುಡಿ ಕ್ರಿಯೆಯನ್ನು ದೇವರ ವಾಕ್ಯದಂತೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕಾಗಿದೆ. ಇದು ನನಗೂ ಕೂಡ ಭಾಳ ಹೇಳಿದರು, ಹೀಯಾಳಿಸಿದ್ರು, ಹಾಗೆ ಮಾಡ್ದ ಹೀಗೆ ಮಾಡ್ದ, ಓಡ್ದ ಮಾಯಮಂತ್ರಕ್ಕೆ ಹೋದ್ರು ಅಂತೇಳಿ. ಕಡೆಗೆ ಅದು ಕೂಡ ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಅವನು ತಪ್ಪಾಯಿತು, ನಾನು ಹಾಗೆ ಮಾಡುವುದಿಲ್ಲ, ನಾನು ಬೈಬಲು ಯೇಸುವನ್ನು ಬಿಡ್ತೇನೆ ಅಂತ ಹೇಳಿ ಬಂದು ಶರಣಾಗುವವರೆಗೆ ಅವನನ್ನು ಮನೆಗೆ ಸೇರಿಸ್ಕೊಳ್ಬೇಡಿ, ಮನೆಯಿಂದ ಓಡಿಸಿ ಅಂತೇಳಿ ನನ್ನ ಹೆಂಡತಿಗೆ ಮಗನಿಗೆ ಚಾಡಿ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ನನ್ನನ್ನು ನಡೆಸಿದ್ದಾರೆ. ಇವತ್ತು 71ನೇ ವರ್ಷ ಆದರೂ ಕೂಡ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಶಾಂತಿ ಸಮಾಧಾನ ಆರೋಗ್ಯ ಪ್ರಕೃತಿ ನಿಯಮದಲ್ಲಿ ಒಂದೊಂದು ಸಲ ಆರೋಗ್ಯ ಕೆಟ್ಟು ಹೋಗ್ತದೆ. ಅದು ಪ್ರಕೃತಿ ನಿಯಮ. ಅದಕ್ಕೆ ಆಸ್ಪತ್ರೆಗಳಿದ್ದಾವೆ, ವೈದ್ಯರುಗಳು ಇದ್ದಾರೆ. ಅಂಥವ್ರ ಮುಖಾಂತರ ಏನು ಮಾಡಬೇಕು? ನಾವು ಔಷಧಿಗಳನ್ನ ತೆಗೆದುಕೊಂಡು ಮುಂದೆ ಸಾಗಬೇಕಾಗಿದೆ. ನಮಗೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ನಡೆದು ಹೋಯಿತು. ಆದರೆ ಅಲ್ಲಿ ಏನು ಕಷ್ಟ ಸಂಕಟ ದುಃಖಗಳು ಬಂದರು, ಏನೇನು ಬಂತು ಅಂತೇಳಿ ನಾನು ಕಣ್ಣಾರೆ ಕಾಣಕ್ಕೆ ಆಗದಿದ್ದರೂ ಕಿವಿಯಾರೆ ಕೇಳಿದ್ದೇನೆ. ದೇವರ ನಮಗೆ ಸ್ತೋತ್ರವಾಗಲಿ. ಅವರನ್ನು ದೇವರು ಕ್ಷಮಿಸಲಿ, ಆಶೀರ್ವದಿಸಲಿ. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಈ ರೀತಿಯಲ್ಲಿ ಅವನಿಗೆ ದೇವರ ಸಹಾಯವೇ ಇಲ್ಲ. ಆದರೆ ಅದು ಕೂಡ ಒಂದು ದೇವರ ಚಿತ್ತವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ವಿಷಯ ಕೂಡ ಹೇಳೋಕೆ ಹೋದರೆ ಬಹಳ ಸಾಕ್ಷಿ ಇದೆ. ಉದಾಹರಣೆಗೆ ಅದನ್ನು ಹೇಳಿ ಮುಗಿಸ್ತೇನೆ. ದೇವರು ಕೂಡ ಮನುಷ್ಯನ ಅವತಾರಿತು ಬಂದಾಗ ಜೆರುಸಲೇಮಿನಲ್ಲಿ ಪಸ್ಕ ಹಬ್ಬದ ಸಮಯದಲ್ಲಿ ದೇವರು ಯೆಶಾಯನ ಅಂದರೆ ದೇವರಿಂದ ಆದುಕೊಂಡವರ ಮುಖಾಂತರ ಹೇಳಿಸಿದ ಮಾತನ್ನು ದೇವರೇ ಮನುಷ್ಯನಾಗಿ ಬಂದಾಗ ಅಲ್ಲಿ ಬೋಧನೆ ಮಾಡಿದಾಗ ಅಲ್ಲಿದ್ದವರಿಗೆ ಅದನ್ನು ಸಹಿಸಿಕೊಳ್ಳಲಾಗದೆ 2 ಸಲ ಕಲ್ಲು ಹೊಡೆದು ಕೊಲ್ಲಕ್ಕೆ ಪ್ರಯತ್ನ ಪಟ್ಟರು. ಆಗ ದೇವರೇ ಮನುಷ್ಯನಾಗಿದ್ದರೂ ಕೂಡ ಅಲ್ಲಿಂದ ಜನಗಳ ಮಧ್ಯೆ ತಪ್ಪಿಸಿಕೊಂಡು ಹೋದರು. ಆದರೆ ಅವರ ಸಮಯ ಮತ್ತು ಬರಲಿಲ್ಲ. ಹಾಗೇನು ದೇವರು ನಿಜವಾಗಿ ಒಂದು ಸಲ ದೃಷ್ಟಿಸಿ ನೋಡಿದರೆ ಇಡೀ ಸರ್ವನಾಶ ಆಗ್ಬೋದಿತ್ತು, ಇಡೀ ಪ್ರಪಂಚವೇ. ಇಲ್ಲ, ತಪ್ಪಿಸಿಕೊಂಡು ಹೋದರು. ನಮ್ಮ ಜೀವಿತಕ್ಕೊಂದು ಉದಾಹರಣೆಯನ್ನು ಅವರು ಕೊಟ್ಟಿದ್ದು. ಹಾಗೆ ನಾವು ಕೂಡ ಶಾಂತಿ ಸಮಾಧಾನದಲ್ಲಿ ಹೋಗ್ತಾ ಇರಬೇಕು. ಯಾರು ಏನು ಹೇಳಲಿ ಮಾಡಲಿ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹೋಗ್ತಾ ಇರಬೇಕು. ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನ ಇದನ್ನೇ ಹೇಳಿದ್ದು, ನೀವು ನಿಮಗೆ ಕೊಟ್ಟ ಕೆಲಸವನ್ನು ನೀವು ನ್ಯಾಯಪೂರ್ವಕವಾಗಿ ಮಾಡಿರಿ, ಪ್ರಮಾಣಪೂರ್ವಕವಾಗಿ ಮಾಡಿರಿ, ನಿಮ್ಮ ವಿರೋಧಿಗಳಿಗೆ ಕಾಲವೇ ತಕ್ಕ ಉತ್ತರ ಕೊಡುತ್ತದೆ. ನೋಡಿ, ಆ ಸಮಯದಲ್ಲಿ ದೇವರು ಏನು ಮಾಡ್ತಾರೆ? ತನ್ನ ದೂತರ ಮೂಲಕ ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಕೀರ್ತನೆ 112ರಲ್ಲಿ ಕೂಡ ಹೇಳಿದ್ದು, ನಿನಗೆ ನನ್ನ ಮೇಲೆ ಸರಿಯಾದ ಭರವಸೆ ಭಯ ಭಕ್ತಿ ಇದ್ದರೆ
ನಿನ್ನ ವಿರೋಧಿಗಳಿಗೆ ಬರುವಂಥ ಶಿಕ್ಷೆಯನ್ನು ನೀನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಎಂಬುದಾಗಿ ಇದು ಕೂಡ ಬಹಳ ಸಲ ಹೇಳಿದೆ. ನನ್ನ ಜೀವಿತದಲ್ಲಿ ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಒಂದೊಂದು ಈಗಲೂ ಕೇಳ್ತಲೇ ಇದ್ದೇನೆ. ಈಗಲೂ ನನಗೆ ಯಾರು ವಿರೋಧವಾಗಿ ಬರ್ತಾರೋ ನನ್ನ ಪರವಾಗಿ ದೇವರೇ ಯುದ್ಧ ಮಾಡೋರಾಗಿದ್ದಾರೆ. ಆದರೆ ನಮಗೂ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ದೇವರನ್ನು ಸಹಿಸಿಕೊಂಡು, ದೇವರ ಮಾತನ್ನು ಸಹಿಸಿಕೊಂಡು, ದೇವರ ಜೀವನವನ್ನು ಸಹಿಸಿಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 3ನೇ ವಚನ, ಕೀರ್ತನೆಗಳು 3:3. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನಾಗಿದ್ದಿ. ನೋಡಿ, ದಾವೀದ ಅರಸರು ಏನು ಮಾಡಿದ್ರು? ಮಗ ರೀತಿ ಕೊಲೆ ಮಾಡಕ್ಕೆ ಬಂದರು, ಹೆಂಡತಿನ ಕರ್ಕೊಂಡು ಕಾಡಿಗೆ ಓಡಿ ಹೋದ್ರು, ಪ್ರಾರ್ಥಿಸಿದ್ರು ಕೂಡ, ಇಂತಿಂಥವ್ರು ವಿರೋಧಿಗಳು ಇದ್ದಾರೆ ಅಂತ ಹೇಳಿದ್ರು ಕೂಡ. ಆದಂಥ ಕಷ್ಟ ಸಮಯದಲ್ಲಿ ಆಸ್ತಿ ಪಾಸ್ತಿ ಅರಸ ಹಿಡ್ಕೊಂಡು ಓಡ್ದ ಹೆಂಡತಿನ ಕರ್ಕೊಂಡು, ರಾಣಿಯನ್ನು ಕರ್ಕೊಂಡು, ನೋಡಿ ಎಲ್ಲವನ್ನ ಬಿಟ್ಟು ಹೋದಾದ್ರು ಕೂಡ, ಏನು ಇಲ್ಲದಾದರೂ, ಒಂದು ಭಿಕ್ಷಾಧಿಪತಿ ಆದರೂ ಕೂಡ, ನಿರ್ಗತಿಗಳು ಆದರೂ ಕೂಡ ದಾವೀದ ಅರಸರು ಏನು ಮಾಡಿದರು? ದೇವರ ಮೇಲೆ ಭರವಸೆ ಇಟ್ಟರು. ಆದರೂ ಯೆಹೋವನೇ ಅಂದರೆ, ಆದರೂ ಪರಮಾತ್ಮನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನನ್ನನ್ನು ಕಾಯುವನು ನೀನಪ್ಪ, ನನ್ನನ್ನು ಕೈ ಬಿಡುವುದಿಲ್ಲ, ನನ್ನ ತಲೆಯನ್ನು ನಿನ್ನ ಮೇಲೆ ಎತ್ತುತ್ತೀಯ, ಖಂಡಿತವಾಗಿ ಎತ್ತುವಂತ ಮಾಡುವವನು ನೀನೇ ಆಗಿದ್ದಿ. ಈಗ ನೀನೇ ನನಗೆ ರಕ್ಷಿಸು, ನೀನೇ ನನಗೆ ಅಂತೇಳಿ ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಟ್ಟು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿದ. ಹಾಗೆ ಆ ಜೀವಿತ ಕೂಡ ಇವತ್ತು ನಮ್ಮಲ್ಲಿ ಇರಬೇಕು. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ನೀನೇ ನನ್ನ ಕಾಯ್ತೀಯಪ್ಪ, ನನ್ನ ಗೌರವಕ್ಕೆ ಆಧಾರನು, ತಲೆ ಎತ್ತುವ ಹಾಗೆ, ವಿರೋಧಿಗಳ ಕೈಯಿಂದ ಬಿಡಿಸುವ ಹಾಗೆ ನೀನೇ ನನಗೆ ಅಂತ ಹೇಳುವಂಥದ್ದು ನಾವು ಕೂಡ ಪ್ರಾರ್ಥಿಸಬೇಕು. ಇದು ನನ್ನ ಜೀವಿತದಲ್ಲಿ ಯಾವತ್ತು ಪ್ರಾರ್ಥಿಸಿದ್ದೇನೆ, ಇವತ್ತು ಕೂಡ ಅದುವೇ ಪ್ರಾರ್ಥಿಸಿದ್ದೇನೆ. ನನಗೆ ಎಲ್ಲೆಲ್ಲಿ ಗೌರವ ಸಿಕ್ಕಬೇಕು, ನಾವು ಗೌರವಕ್ಕೆ ಆಶಿಸಬಾರ್ದು. ದೇವರೊಂದಿಗೆ ಜೀವಿಸುವಾಗ ದೇವರೇ ನಮಗೆ ಎಲ್ಲೆಲ್ಲಿ ಯಾರ್ಯಾರ ಮುಖಾಂತರ ಗೌರವ ಕೊಡಿಸಬೇಕು, ಗೌರವವನ್ನು ಕೊಡುವವರಾಗಿದ್ದಾರೆ. ವಿರೋಧಿಗಳೊಂದಿಗೆ ಕಾಯುವವರಾಗಿದ್ದಾರೆ. ವಿರೋಧಿಗಳಿಗೆ ಆಗಲೇ ಹೇಳಿದ ಹಾಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆಯೂ ನಾನಾ ರೀತಿಯಲ್ಲಿ ನಮ್ಮನ್ನು ತಪ್ಪಿಸುವವರು ಆಗಿದ್ದಾರೆ. ಇದೆಲ್ಲ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದ್ದೆ. ಒಬ್ಬರು ನಮ್ಮನ್ನು ಬಗ್ಗಿಸ್ಬೇಕು, ಮಾಡಬೇಕು, ಏನು ಮಾಡಬೇಕು ಅಂತ ಇವತ್ತು ಕೂಡ ಒಬ್ಬೊಬ್ಬರು ಕುಯುಕ್ತಿ ಬುದ್ಧಿಯನ್ನು ಮಾಡ್ತಲೇ ಇದ್ದಾರೆ. ಆದರೆ ಅವರ ತಲೆಯೇ ತಗ್ಗಿ ಹೋಗ್ತದೆ. ಅವರ ಮಧ್ಯದಲ್ಲಿ ಹೇಗೆ ನಡಿಬೇಕು ಅಂತ ಜ್ಞಾನ ಕೊಟ್ಟು ದೇವರು ಇವತ್ತು ಕೂಡ ನನ್ನನ್ನು ತಲೆ ಎತ್ತುವಂತೆ ಮಾಡಿದ್ದಾನೆ. ವಿರೋಧಿಗಳು 4 ಕಣ್ಣಲ್ಲಿ ನೋಡುವ ಹಾಗೆ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಜೀವಿತದಲ್ಲಿ ಕೂಡ ಇರಬೇಕು. 4ನೇ ವಚನ, ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಪೂರ್ಣವಾಗಿ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ, ನಮಗೆ ಈ ರೀತಿ ವಿರೋಧಿಗಳಿಂದ ತೊಂದರೆ ಬಂದಾಗ, ಇವತ್ತು ಗಂಡನಿಂದ ಇರ್ಬೋದು, ಹೆಂಡತಿಯಿಂದ ಇರ್ಬೋದು, ಮಕ್ಕಳಿಂದ ಇರ್ಬೋದು, ತಂದೆ ತಾಯಿ ಇತರರಿಂದ ಯಾರಿಂದಲೇ ಇರ್ಬೋದು, ವಿರೋಧ ಬಂದಾಗ ನಾವು ಖಂಡಿತವಾಗಿ ಸಂಪೂರ್ಣವಾಗಿ ನಾವು ದೇವರಲ್ಲಿ ಮೊರೆ ಇಟ್ಟರೆ, ಸಂಪೂರ್ಣ ಭರವಸೆ ಇಟ್ಟು ನಾವು ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಅಂದರೆ ಪರಲೋಕದಿಂದ ನಮ್ಮನ್ನು ಇಣಿಕಿ ನೋಡಿ ತನ್ನ ಕಾವಲುಗಾರರ ಮೂಲಕ ನಮಗೆ ರಕ್ಷಣೆ ಕೊಡ್ತಾರೆ. ಪವಿತ್ರಾತ್ಮರ ಮೂಲಕ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ದೇವರು ಸುಮ್ಮನೆ ಇದ್ದಾರೆ ಅಂತ ಯೋಚನೆ ಮಾಡಬೇಡಿ. ಪಾತಾಳ ಲೋಕದಿಂದ ಪರಲೋಕದವರೆಗೆ ಮಧ್ಯ ಭಾಗದಲ್ಲಿ ಆಕಾಶದ ಮೇಲೆ ಈಗಲೂ ನೀರಿದೆ. ದೇವರು ಸರ್ವ ಸೃಷ್ಟಿಕರ್ತನ ದೇವರು ಎಲ್ಲ ಗ್ರಂಥಗಳಲ್ಲಿ ನೋಡುವಾಗ ದೇವರೊಬ್ಬನೇ ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ. ಅಲ್ಲಿಂದ ಪ್ರತಿಯೊಬ್ಬರನ್ನು ಕೂಡ ವೀಕ್ಷಿಸುವವರಾಗಿದ್ದಾರೆ. ಆಗ ದೇವರು ಆದುಕೊಂಡವರಿಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರಲ್ಲಿಂದ ಉತ್ತರವನ್ನು ಕಾಯಿಸ್ತಾರೆ. ಯಾರು ವಿರೋಧಿಗಳಿದ್ದಾರೆ ಅವರಿಗೆ ತನ್ನ ದೂತರ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡುವವರಾಗಿದ್ದಾರೆ. ಸೈತಾನನ ಮೂಲಕ ಕೆಟ್ಟವರು ದುಷ್ಟರು ಅವರವರೇ ಹೊಡೆದಾಡಿ ಸಾಯುವಂತೆ ಮಾಡ್ತೇನೆ ಎಂಬುದಾಗಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅದು ಇವತ್ತು ಕೂಡ ನಡೆಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದಕ್ಕೂ ತೀರ್ಪು ಪರಲೋಕದಿಂದ, ಅಂದರೆ ಆಕಾಶದ ಮೇಲೆ ಜಲರಾಶಿಯ ಮೇಲೆ ದೇವರ ಸಿಂಹಾಸನವಾಗಿದೆ. ಅಲ್ಲಿಂದ ನಮಗೆ ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡುವವರಾಗಿದ್ದಾರೆ.
ಪವಿತ್ರಾತ್ಮರ ಮೂಲಕ ಈ ಭೂಲೋಕದಲ್ಲಿ ನಮಗೆ ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ನಡೆಸುವವರಾಗಿದ್ದಾರೆ. ದೇವರ ಮೂರನೇ ಆತ್ಮದ ಪ್ರಕಾರ, ಆತ್ಮದ ಮುಖಾಂತರ. ದೇವರ ನಮಗೆ ಸ್ತೋತ್ರ. 5ನೇ ವಚನ 3:5. ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನೋಡಿ, ಪ್ರತಿ ದಿವಸ ನಾವು ಊಟ ಮಾಡಿ ಮಲಗುವಾಗ ಇದಕ್ಕೆ ನಾವು ಪ್ರಾರ್ಥನೆ ಮಾಡಿ ಮಲಗಬೇಕು. ದೇವರೇ, ನನ್ನನ್ನು ಈ ದಿವಸ ಎಲ್ಲ ರೀತಿ ನೀನು ರಕ್ಷಿಸಿದ್ದೆ, ಹೋದಲ್ಲಿಯೂ ಬಂದಲ್ಲಿಯೂ ಅನುದಿನದ ಆಹಾರವನ್ನು ಕೂಡ ಕೊಟ್ಟು ಹಾಗೂ ನನ್ನಿಂದ ಬಂದಂಥ ಎಲ್ಲ ಪಾಪಗಳನ್ನ ಕ್ಷಮಿಸಪ್ಪ. ನಿನ್ನಿಂದಲೇ ಪಾಪ ಪರಿಹಾರ. ನೀನೊಬ್ಬನೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ಆತನ ಒಂದು ಉಪಕಾರವನ್ನು ನೆನೆಸಿ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಅಲ್ಲಿ ಇದು ಕಾಪಾಡಿಕಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆಗ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ರಾತ್ರಿ ಒಳ್ಳೆ ನಿದ್ದೆ ಮಾಡಿ ಬೆಳಿಗ್ಗೆ ಸಂತೋಷದಿಂದ ಏಳಬೇಕಾದ್ರೂ ಕೂಡ ದೇವರೇ ಕಾರಣ. ಇದು ದುಷ್ಟರಿಗೆ, ಅನೀತಿವಂತರಿಗೆ, ಅನ್ಯಾಯಗಾರರಿಗೆ ಆಗೋದಿಲ್ಲ. ಅವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ. ಏನೇನೋ ಯೋಚನೆ ಮಾಡ್ತಾರೆ. ರಾತ್ರಿ ಇಡೀ ಎದ್ದುಕೊಂಡು ತಿರುಗಾಡಿಕೊಂಡು ಓಡಾಡ್ತಾರೆ ಬೀದಿಯಲ್ಲಿ ಯಾರನ್ನು ಏನು ಮಾಡುವುದು ಅಂತೇಳಿ. ಆದರೆ ದೇವರಿಂದ ಆಶೀರ್ವಾದ ಹೊಂದಿದವರು ಚೆನ್ನಾಗಿ ಹಗಲಿಡೀ ದೇವರವರಿಗೆ ಕೊಟ್ಟ ಕೆಲಸವನ್ನು, ದೇವರ ಮಾರ್ಗದಲ್ಲಿ ಅವರು ನಡೆಯುವಾಗ ಅವರು ಚೆನ್ನಾಗಿ ಅವರ ಕೆಲಸವನ್ನು ಮುಗಿಸ್ತಾರೆ. ಸಾಯಂಕಾಲ ಬಂದು ಪ್ರಾರ್ಥನೆ ಮಾಡಿ ಊಟ ಮಾಡಿ ಮಲಗಿದಾಗ ಒಳ್ಳೆ ನಿದ್ದೆ. ಬೆಳಿಗ್ಗೆ ಪ್ರತಿಯೊಂದು ಸಮಯಕ್ಕೆ ಸರಿಯಾಗಿ ಎದ್ದು ಹಾಗೆ ದೇವರಿಗೆ ಒಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಶಾಂತಿ ಸಮಾಧಾನದಲ್ಲಿ ಮಲಗಿ ಚೆನ್ನಾಗಿ ಹೇಳಬೇಕಾದ್ರೆ ದೇವರ ಆಶೀರ್ವಾದ ಇಲ್ಲದೆ ಹೋದರೆ ಒಳ್ಳೆ ನಿದ್ದೆ ಕೂಡ ಬರುವುದಿಲ್ಲ. ಮಲಿಕೊಂಡು ಒಳ್ಳೆ ಬೇಗ ಎಚ್ಚರಗೊಳ್ಳಕ್ಕೂ ಆಗುವುದಿಲ್ಲ. ಎದ್ದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕೂ ಕೂಡ ಆಗುವುದಿಲ್ಲ. ಇದಕ್ಕೆ ಕೂಡ ಇನ್ನೊಂದು ಮಾತು ಕೂಡ ಇದೆ. ಐಶ್ವರ್ಯವಂತನಿಗೆ ಬಹಳ ಕಷ್ಟ, ಸಂಕಟ, ದುಃಖಗಳು ಯೋಚನೆ ಮಾಡ್ತಾನಂತೆ. ಆದರೆ ಬಡವನಿಗೆ ರಾತ್ರಿ ಒಳ್ಳೆ ನಿದ್ದೆ ಅಂತಂದರೆ ಅವನಿಗೆ ಯಾವುದು ಇರೋದಿಲ್ಲ. ಯಾರು ದಗ, ಮೋಸ, ಅನ್ಯಾಯ, ಕೆಡುಕು ಏನು ಯೋಚನೆ ಮಾಡುವುದಿಲ್ಲ. ಚೆನ್ನಾಗಿ ದುಡಿತಾನೆ, ಯಾವುದೇ ತಪ್ಪು ತಿಳುವಳಿಕೆ ಇಲ್ಲ. ಊಟ ಮಾಡ್ತಾನೆ, ಮಲಗ್ತಾನೆ, ಒಳ್ಳೆ ನಿದ್ದೆ. ಆದರೆ ಈ ದೊಡ್ಡ ಐಶ್ವರ್ಯವಂತರಿಗೆ ಹಾಗೆಲ್ಲ ಮನೆ ಸುತ್ತು ಸೆಕ್ಯೂರಿಟಿಗಳು ಬೇಕು, ಆರ್ಮಿಯವರು ಬೇಕು, ಪೊಲೀಸ್ನವರು ಬೇಕು. ಯಾರು ಯಾವಾಗ ಬರ್ತಾರೋ, ಏನು ಮಾಡ್ತಾರೋ, ಎಲ್ಲಿ ಕೊಂದು ಹಾಕ್ತಾರೋ, ಎಲ್ಲಿ ಕೊಲೆ ಮಾಡ್ತಾರೋ, ಎಲ್ಲಿ ಬಾಂಬ್ ಹಾಕ್ತಾರೋ, ಅವರು ಹೊರಗಡೆ ಹೋದಾಗಲೂ ಕೂಡ ಹಿಂದೆ ಮುಂದೆ ಅವರಿಗೆ ಪೊಲೀಸ್ನವರು ಕಾರಣ ಇದ್ವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ರೀತಿಯಲ್ಲಿ ಜೀವಿಸುವುದಾದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ಯಾರಿಗೂ ಯಾರ ರಕ್ಷಣೆಯೂ ಅವಶ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಒಳ್ಳೆ ನಿದ್ದೆ ಮಾಡಿ ಎಚ್ಚರಗೊಳ್ಳಬೇಕಾದ್ರೂ ಕೂಡ ದೇವರೇ ಕಾರಣ. ಇದು ದೇವರೊಂದಿಗೆ ಜೀವಿಸುವವರಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಅವರಲ್ಲಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ. ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಲಿ. ಆಮೇನ್.